ಹಬ್ಬ ಇನ್ನೇನು ಹತ್ರ ಬಂದೇ ಬಿಡ್ತು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ದೇವನಹಳ್ಳಿಯಲ್ಲಿ ರಾಕೇಶ್ ಆರ್ಟ್ಸ್ ಅವರು ಮಾರಾಟ ಮಾಡೋ ಗಣೇಶಗಳ ಬಗ್ಗೆ ತೋರಿಸ್ಕೊಟ್ಟಿದ್ದೆ. ಅಷ್ಟೇ ಅಲ್ಲ, ಪಾಟ್ರಿ ಟೌನ್ಗೆ ಹೋಗಿ ಅಲ್ಲಿ ಮಾರಾಟ ಮಾಡೋ ಗಣೇಶಗಳ ಬಗ್ಗೆನೂ ತೋರಿಸ್ಕೊಟ್ಟಿದ್ದೆ. ಸದ್ಯಕ್ಕೆ ನಾನಿವಾಗ ಲಾಲ್ಬಾಗಲ್ಲಿದ್ದೀನಿ. ಲಾಲ್ಬಾಗ್ ಹತ್ರ ಮಾವಳ್ಳಿಯಲ್ಲಿದ್ದೀನಿ. ಇಲ್ಲಂತೂ ಸಿಕ್ಕಾಪಟ್ಟೆ ಗಣೇಶಗಳನ್ನ ಮಾರಾಟ ಮಾಡ್ತಾರೆ. ಈ ಮಾವಳ್ಳಿಗೆ ಬೇಕಾದಷ್ಟು ವರ್ಷಗಳ ಇತಿಹಾಸ ಇದೆ. ಪ್ರತಿ ವರ್ಷ ಇಲ್ಲಿ ಭರ್ಜರಿಯಾಗಿ ಗಣೇಶಗಳು ಮಾರಾಟವಾಗುತ್ತೆ. ಇಲ್ಲಿ ವರ್ಷ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಣೇಶಗಳೆಲ್ಲ ಯಾವ ಥರ ಇದೆ, ಯಾವ ಥರ ಸೇಲ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇಲ್ಲಿ ಲಾಲ್ಬಾಗ್ ಹತ್ರ ಮಾವಳ್ಳಿಯಲ್ಲಿ ಒಂದು ದೊಡ್ಡದಾದ ಅಂಗಡಿಯಲ್ಲಿದ್ದೀನಿ ನೋಡಿ. ಬೇಕಾದಷ್ಟು ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಇದೆ ಇಲ್ಲಿ. ಇದು ನೋಡಿ ಗಣೇಶ ಹಿಂದೆ ಶಿವ ಇದ್ದಾರೆ. ನೋಡಿ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಗಣೇಶಗಳಿದೆ. ನೋಡಿ ಶಿವ ಗಣೇಶ ನೋಡ್ತಾ ಇದ್ದೀರಾ. ಕೈಯಲ್ಲಿ ಡಮರುಗ ಇಟ್ಕೊಂಡು ಗಣೇಶ ಶಿವನ ಅವತಾರದಲ್ಲಿದ್ದಾರೆ. ನೋಡಿ ಇಲ್ಲೆಲ್ಲ ಬೇಕಾದಷ್ಟು ದೊಡ್ಡ ದೊಡ್ಡ ಗಣೇಶಗಳಿದೆ. ನೋಡಿ ಇಲ್ಲೊಂದು ಶಿವ ಗಣೇಶ ಕಾಣಿಸ್ತಾ ಇದೆ. ಇದೆಲ್ಲ ಸುಮಾರು 2 ಅಡಿ 3 ಅಡಿ 4 ಅಡಿ ಗಣೇಶ ಇದು. ಇದೆಲ್ಲ POP ಗಣೇಶನ ಅಥವಾ ಇಕೋ ಫ್ರೆಂಡ್ಲಿ ಗಣೇಶನ ಅಂತ ಗೊತ್ತಿಲ್ಲ, ಕೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲೆಲ್ಲ ಪುಟ್ಟ ಗಣೇಶ ಇದೆ. ಈ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇವ್ರ ಅಂಗಡಿಯಲ್ಲಿ ಮಾರಾಟ ಮಾಡೋದೆಲ್ಲ ಪ್ರತಿಯೊಂದು ಮಣ್ಣಿನ ಗಣೇಶಗಳು. ಎಲ್ಲ ಸೇಲ್ ಆಗೋಯ್ತಾ ಸರ್? ಇನ್ನೂ ಇದೆಯಾ? ಆಗ್ತದೆ. ನೋಡಿ ಪಕ್ಕದಲ್ಲಿ 2 ಆನೆಗಳಿದೆ. ಸಕ್ಕದಾಗಿದೆ ಮಾತ್ರ. ನೋಡಿ ಇಲ್ಲಿ ಒಳಗಡೆನೂ ಬೇಕಾದಷ್ಟು ಗಣೇಶಗಳಿಟ್ಟಿದ್ದಾರೆ. ಇದೆಲ್ಲ 15 ಅಡಿ 20 ಅಡಿ ಇದೆ ಗಣೇಶಗಳು. ಏನು ಸಕ್ಕತ್ತಾಗಿದೆ ನೋಡಿ ಈ ಗಣೇಶ. ಫಿನಿಶಿಂಗ್ ಎಲ್ಲ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಫಿನಿಶಿಂಗ್ ಸೂಪರಾಗಿ ಮಾಡಿದ್ದಾರೆ. ನೋಡಿ ನವಿಲ್ ಗಣೇಶ. ನೋಡಿ ಇಲ್ಲೆಲ್ಲ ಮಣ್ಣಿನ ಗಣೇಶಗಳು, ಮಣ್ಣಿನ ಗೌರಿಗಳೆಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ಗೋಡನ್ ಇದೆ ಅನ್ಸುತ್ತೆ, ಒಳಗಡೆ ಹೋಗೋಣ ಬನ್ನಿ.
ಅಲ್ಲೇ ಇದೆ ಮೆಟ್ಲು ಹತ್ತಿದ ತಕ್ಷಣ ಇದೆ ಓಡೋ. ಇಲ್ಲಿ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಗಣೇಶ ಇದೆ ನೋಡಿ. ಎಲ್ಲ ಪುಟಾಣಿ ಪುಟಾಣಿ ಗಣೇಶಗಳು, ಫುಲ್ಲು ಕ್ಯೂಟ್ ಆಗಿದೆ ಗಣೇಶಗಳು. ಈ ಕಡೆ ಎಲ್ಲ ಫುಲ್ಲು ಗೌರಿಗಳಿದೆ. ಇಲ್ಲೊಂದು ದೊಡ್ಡದಾದ ಗೋಡನ್ ಇದೆ. ಇಲ್ಲೂ ಬೇಜಾನ್ ಗಣೇಶಗಳಿಟ್ಟಿದ್ದಾರೆ. ಎಲ್ಲ ಸೋಲ್ಡ್ ಔಟ್ ಆಗಿದೆ ಅನಿಸುತ್ತೆ, ಕವರ್ ಹಾಕಿ ಮುಚ್ಚಿದ್ದಾರೆ. ಇದೆಲ್ಲ ಗಣೇಶಗಳು ಮೋಸ್ಟ್ಲಿ ಮುಂಬೈ ಗಣೇಶಗಳು ಅನಿಸುತ್ತೆ. ಡಿಫ್ರೆಂಟ್ ಟೈಪಲ್ಲಿದೆ. ಬುಕ್ ಆಗಿರೋ ಗಣೇಶ ಮೇಲೆ ಟ್ಯಾಗ್ ಕೂಡ ಹಾಕಿದ್ದಾರೆ. ಇದು ಶ್ರೀ ವಿನಾಯಕ ಗಣೇಶ ವ್ಯಾಪಾರಿಗಳು ಅಂತ. ಇದನ್ನು ಬುಕ್ ಮಾಡಿರೋದು ಸುಮುಖ ಗೆಳೆಯರ ಬಳಗ ಅಂತ. ಗಣೇಶ ಹಬ್ಬಕ್ಕೆ 2 ದಿವಸ 3 ದಿವಸ ಬಾಕಿ ಇದೆ ಅಷ್ಟೇ. ಲಾಲ್ಬಾಗಲ್ಲೂ ಹೆಚ್ಚಿನ ಗಣೇಶ ವ್ಯಾಪಾರ ವಹಿವಾಟುಗಳು ಏನೂ ಕಾಣಿಸ್ತಾ ಇಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.